ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಶ್ರೀ ಶಂಕರ ಭಗವತ್ಪಾದರ ಸಾಧನ ಪಂಚಕದ ವ್ಯಾಖ್ಯಾನದ ಅನುವಾದದ ಪದ್ಯಗಳ ಕೊನೆಯ ಖಂಡಿಕೆಗೆ ನಿಮ್ಮೆಲ್ಲರಿಗೆ ಸುಸ್ವಾಗತ. 5ನೆಯ ಶ್ಲೋಕದಲ್ಲಿ ಶ್ರೀ ಶಂಕರರು ಏಕಾಂತದ ಪ್ರಶಾಂತತೆಯಲ್ಲಿ ನೆಲೆ ನಿಂತು ಪರದಲ್ಲಿ ಮನಸ್ಸನ್ನು ಸಮಾಧಾನಗೊಳಿಸಿಕೊಳ್ಳಲು ಉಪದೇಶಿಸಿ, ತೋರಿ ಹಾರುವ ಜಗತ್ತನ್ನು ಇದ್ದು ಇಲ್ಲದಂತಾಗಿಸಿಕೊಂಡು ಸರ್ವಾತ್ಮ ಭಾವವನ್ನು ತಂದುಕೊಳ್ಳುವಂತೆ ತಿಳಿಸುತ್ತಾರೆ. ಬ್ರಹ್ಮಾವಗತಿಯಿಂದ ಕರ್ಮತ್ರಯಗಳು ನಾಶಗೊಂಡು ಸಹಜವಾದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪದಲ್ಲಿ ತಲ್ಲೀನನಾಗುವ ಅನುಭವದ ಉಚ್ಛ್ರಾಯ ಸ್ಥಿತಿಯನ್ನು ಬೋಧಿಸುತ್ತಾರೆ. ಅದನ್ನೊಮ್ಮೆ ಪಠನ ಮಾಡಿಕೊಂಡು ಅದರ ಅನುವಾದವನ್ನು ವಾಚಿಸೋಣ. ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ ಪೂರ್ಣಾತ್ಮ ಸುಸಮೀಕ್ಷ್ಯತಾಂ ಜಗದಿತಂ ತದ್ಬಾಧಿತಂ ದೃಶ್ಯತಾಂ ಪ್ರಾಕ್ಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾನ್ನಾಪ್ಯುತ್ತರೈಶ್ಲಿಷ್ಯತಾಂ ಪ್ರಾರಬ್ಧಂತ್ವಿಹ ಭುಜ್ಯತಾಂ ಅಥ ಪರಬ್ರಹ್ಮಾತ್ಮನಾ ಸ್ಥೀಯತಾಂ. ನಿರ್ವಿಷೇಕವಾದ ಆನಂದವು ಏಕಾಂತದಲ್ಲಿಯೇ ಇರುವುದು ತಾನೆ. ಒಳಗೆ ತಿರುಗಿದ ಮನಸ್ಸು ವೃತ್ತಿರಾಹಿತ್ಯದಿಂದ ಪ್ರಶಾಂತವಾಗುತ್ತದೆ, ಸಮಾಧಾನವು ಸಿದ್ಧಿಸುತ್ತದೆ. ಇವುಗಳ ಉಪದೇಶವನ್ನು ಮುಂದಿನ ಸಾಲುಗಳ ಅನುವಾದವಾಗಿ ಈಗ ಹೇಳುತ್ತಿದ್ದಾರೆ. ಏಕಾಂತೆ ಸುಖಮಾಸ್ಯತಾಂ ಪರತರೆ ಚೇತಸ್ಸಮಾಧೀಯತಾಂ. ಒಂಟಿತನವೇಕಾಂತವಲ್ಲವು ಚಿಂತೆಯಾವುದ ಹೊಂದದಲೆ ಮನ, ಆಂತರಿಕ ಧ್ಯಾನದಲ್ಲಿ ನಿಂತರೇಕಾಂತ ಸಿದ್ಧಿಪುದು. ಭಯವು ತಳಮಳ ಒಂದು ಇಲ್ಲದೆ ಆತ್ಮಾನಂದದಿ ಮುಳುಗಿದಾಗಲೇ ಪ್ರಶಾಂತತೆಯೂ ನೆಮ್ಮದಿಯೂ ಸಹ ನಿಜದಿ ದೊರೆಯುವುದು. ಭೋಗವನುರಾಗವೂ ಬಯಕೆಯು ಮನವ ವಿಷಯಗಳತ್ತ ಸೆಳೆಯುತ್ತ ಚಿಂತೆ ಭಾವೋದ್ವೇಗದಿಂದಲಿ ತುಂಬಿ ಬಿಡುತ್ತಿಹುದು. ಅದಕ್ಕೆ ಒಳಮುಖ ಮಾಡಿ ಮನಸ್ಸನು ದೃಢದಿ ಧ್ಯಾನ ಅಭ್ಯಾಸ ಮಾಡುತ್ತ ಹೊಂದಿ ಅಮನಿ ಭಾವ ಸ್ಥಿತಿಯನ್ನು ನೆಲೆಸು ಶಾಂತಿಯಲಿ. ಪೂರ್ಣಾತ್ಮ ಸುಸಮೀಕ್ಷ್ಯತಾಂ. ಇಂತಹ ಸಾಧಕನಿಗೆ ಸಾಕ್ಷಿಭಾವವು ಸಿದ್ಧಿಯಾದಾಗ ಸಾರ್ವತ್ರಿಕ ಪೂರ್ಣ ಅನುಭವವನ್ನು ಸರ್ವಕಾಲದಲ್ಲಿಯೂ ಹೊಂದುತ್ತಾನೆ. ಕಾಲಾತೀತವಾದ, ದೇಶಾತೀತವಾದ, ಅವಸ್ಥಾತೀತವಾದ ಸಾಕ್ಷಿಗೆ ಎಲ್ಲೆಡೆಯಲ್ಲಿಯೂ ಮತ್ತು ಯಾವಾಗಲೂ ಎಂದು ಅನ್ವಯಿಸುವುದು ವದತೋ ವ್ಯಾಘಾತವಲ್ಲದೆ ಬೇರೇನೂ ಅಲ್ಲ. ಆಂತರಿಕ ಅನುಭವವು ಒಂದೇ, ಪೂರ್ಣ ಸಾಕ್ಷಾತ್ಕಾರವಲ್ಲವೂ ಸಾರ್ವತ್ರಿಕದಿ ಸರ್ವಕಾಲದಿ ತತ್ವವ ದರ್ಶಿಸು. ಪೂರ್ಣ ವಿಕಾಸವನ್ನು ಹೊಂದುತ್ತ ಮನದ ಅಶಾಂತತೆಯ ಕಳೆಯುತ್ತ ಆತ್ಮಾನಂದದನುಭವವ ಎಲ್ಲೆಡೆ ಹೊಂದಿ ಸುಖಿಸುತ್ತಿರು. ಅದು ಹಾವಲ್ಲ, ಕೇವಲ ಹಗ್ಗ ಎಂದು ತಿಳಿದಾಗ ಹಾವಾಗಿ ಕಂಡರೂ ಮೊದಲಿನ ವಿಷದ ಹಾವಿನ ಭಯವನ್ನು ಹುಟ್ಟಿಸಲಾರದು. ವಿವೇಕದಿಂದ ನಿಚ್ಚಳವಾಗಿ ಕಾಣುವ ಅನಾತ್ಮವು ಭಯ ಶೋಕ ಮೋಹಗಳಿಗೆ ಆಸ್ಪದವಾಗಲಾರದು. ಜ್ಞಾನದಿಂದ ಬಾಧಿತವಾದ ಜಗತ್ತು ಚೈತನ್ಯದ ಲೀಲಾ ಪ್ರಾಕಟ್ಯದ ವೈಭವವಾಗುತ್ತದೆ. ಕಾರ್ಯಗಳೇ ಕಾರಣದ ರೂಪವು ಹಾವಿನಧ್ಯಾರೋಪ ಹಗ್ಗದ ಮೇಲೆ ಆಗುತ್ತ ತೋರ್ವ ತೆರದಲ್ಲಿ ಆತ್ಮನೇ ಜಗವು. ನಿತ್ಯ ಬದಲಿಪ ಜಗದ ಅನುಭವ ನೀರೆ ನೊರೆ ಅಲೆಗುಳ್ಳೆ ರೂಪದಿ ತೋರ್ವ ಸಾಗರದಂತೆ ಆತ್ಮನ ಮೇಲೆ ಇರುತ್ತಿಹುದು. ಜಗವು ಎಲ್ಲವೂ ವಿಸ್ತರಿಸಿಹುದು ಆತ್ಮಚೇತನ ಒಂದರಿಂದಲೇ, ಇವೆಲ್ಲವನ್ನೊಳಗೊಂಡಿರುವುದೇ ನಿಜದಿ ವೇದಾಂತ. ಮನವು ಕಲುಷಿತವಾದ ಕಾರಣ ಜಗವು ಹುಸಿತೋರಿಕೆಯು ಎನಿಪುದು, ನಿಜದಿ ಎಲ್ಲವೂ ಚೇತನದ ಪ್ರಕಟಣೆಯೇ ಆಗಿಹುದು. ಭಿದ್ಯತೆ ಹೃದಯ ಗ್ರಂಥಿಶ್ಚಿದ್ಯಂತೆ ಸರ್ವಸಂಶಯಾಃ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೇ ಎಂಬುದಾಗಿ ಮುಂಡಕೋಪನಿಷತ್ತಿನಲ್ಲಿ ಉಕ್ತವಾಗಿರುವಂತೆ, ಪಾರಮಾರ್ಥಿಕ ಸತ್ಯವನ್ನು ಅನುಭವಗಮ್ಯವಾಗಿ ಕಂಡುಕೊಂಡಿರುವ ಸಿದ್ಧನಿಗೆ ಎಲ್ಲ ಬಗೆಯ ಕರ್ಮಗಳು ನಾಶವಾಗುತ್ತವೆ. ಕರ್ಮಗಳಿಗೆ ಸತ್ಯವನ್ನು ತೋರಿಸುವ ಸಾಧ್ಯತೆಯೂ ಇಲ್ಲದ ಮೇಲೆ ಸಿದ್ಧನಿಗೆ ಅವುಗಳ ಗೊಡವೆ ಏನು? ಕರ್ತೃತ್ವ ಭೋಕ್ತೃತ್ವಗಳನ್ನು ಮೀರಿ ನಿಂತ ಜ್ಞಾನನಿಷ್ಠನಿಗೆ ಕರ್ಮಗಳು ಬಂಧಕವೂ ಆಗಲಾರವು. ಈ ನಿಟ್ಟಿನಲ್ಲಿ ಲೋಕಸಂಗ್ರಹಾರ್ಥವಾಗಿ ಪ್ರಪಂಚ ಯಾತ್ರೆಯ ನಿರ್ವಹಣೆಗಾಗಿ ಕರ್ಮಗಳನ್ನು ಸಾಗಿಸುವ ದೃಷ್ಟಿಯನ್ನು ಈಗ ಹೇಳುತ್ತಿದ್ದಾರೆ. ಪ್ರಾಕ್ಕರ್ಮ ಪ್ರವಿಲಾಪ್ಯತಾಂ ಚಿತಿಬಲಾನ್ನಾಪ್ಯುತ್ತರೈಶ್ಲಿಷ್ಯತಾಂ
ಪ್ರಾರಬ್ಧಂತ್ವಿಹ ಭುಜ್ಯತಾಂ. ಪೂರ್ವಕೃತ ಕರ್ಮಗಳೇ ಸಂಚಿತ, ಇಲ್ಲವೂ ನಮ್ಮ ನಿಯಂತ್ರಣದಲ್ಲಿ. ಸೂಕ್ತ ಚಿಕಿತ್ಸೆಯಿಂದ ಅವುಗಳ ಗುಣಪಡಿಸಬಹುದು. ಪೂಜೆ, ಪ್ರಾರ್ಥನೆ, ಉಪಾಸನೆಗಳು, ಶಾಸ್ತ್ರಾಧ್ಯಯನ, ತಪವು, ದಾನವು ಹಿಂದಿನ ದುಷ್ಕೃತ್ಯಗಳನ್ನು ಸರಿಯಪಡಿಸುವುದು. ಸಂಚಿತ ಫಲವು ಹೇಗಿದೆಂಬುದ ವರ್ತಮಾನವು ಸೂಚಿಸುತ್ತಿದೆ, ಹಾಗೂ ಮುಂದೆ ಕಾದಿರಿಸಿರುವುದ ಸೂಚಿಸುತ್ತಿಹುದು. ಮನೋದಾರ್ಢ್ಯದಿ ಕ್ರಮದಿ ಸಾಧನೆ ಗೈದು ಹಮ್ಮನು ಅಳಿಸಿಕೊಳ್ಳುತ್ತ ಸಾಕ್ಷಿಯಂತೆಯ ಸ್ಥಿರದಿ ನಿಂತು ನಿರ್ಲಿಪ್ತನಾಗುವನು. ಆಗ ಸಾಧಕ ಕರ್ತನಲ್ಲವು ಭೋಕ್ತನಲ್ಲವು ಮುಂದೆ ಒದಗುವ ಕರ್ಮ ಫಲಕ್ಕೆ ನಿರ್ಲಿಪ್ತನಾಗುತ್ತ ಸುಮ್ಮನಿರುತಿಹನು. ಒದಗಿ ಬಂದಿಹ ಕರ್ಮ ಫಲಗಳ ಅನುಭವಿಸಿಯೇ ಶೋಷಿಸುವನವ, ವಿಧಿಗೆ ಶರಣಾಗುತ್ತಲೆ ಮೌನದಿ ಬಾಳಿ ಜೀವನವ. ಈಗ ಅಥ ಪರಬ್ರಹ್ಮಾತ್ಮನ ಸ್ಥೀಯತಾಂ ಎನ್ನುವ ಕಟ್ಟಕಡೆಯ ವಾಕ್ಯಕ್ಕೆ ಬಂದಿದ್ದೇವೆ. ಗುರುವಿನ ಉಪದೇಶದ ಸಮಕಾಲದಲ್ಲಿಯೇ ಸಾಧಕನು ಬ್ರಹ್ಮಾವಗತಿಯನ್ನು ಹೊಂದಿ ಸಿದ್ಧನಾಗುತ್ತಾನೆ. ತನ್ನ ಸಹಜ ಸ್ವರೂಪದಲ್ಲಿ ನೆಲೆಯಾಗುತ್ತಾನೆ, ತಲ್ಲೀನನಾಗುತ್ತಾನೆ. ಜ್ಞಾನ ಮೂಲಕ ಬ್ರಹ್ಮಭಾವವ ಸ್ಥಿರದಿ ಅನುಭವಿಸುತ್ತಲೇ ವಿಶ್ವದ ನಾಮರೂಪವು ತತ್ವದ ಪ್ರಕಟಣೆಯೇ ಎಂದು ತಿಳಿ. ಸಕಲ ಜೀವರ ಶಕ್ತಿಯದುವೆ ಎಂಬ ಜಾಗೃತೆಯನ್ನು ಹೊಂದುತ್ತಾ ನಿರ್ಗುಣ ನಿರಾಕಾರ ಸ್ಥಿತಿಯನ್ನು ತಲುಪಿ ಸುಖಿಸುತ್ತಿರು. ಇದನ್ನು ಅನುಭವಿಸುವುದೇ ತುರೀಯ. ಇದರ ನಂತರ ಜಗದ ಜಂಜಾಟಗಳು ಇಲ್ಲದೆ ಆತ್ಮದಲೆ ಪ್ರತಿಷ್ಠಿತನು ಆಗುವನು. ಇಂತು ಅಹಂಭಾವ ನಶಿಸುತ್ತ ಬ್ರಹ್ಮಭಾವವದೊಂದೆ ಉಳಿಯುತ್ತ ಸಹಜ ಸ್ವರೂಪದಲ್ಲೇ ನಿಲ್ಲುತ್ತ ತಲ್ಲೀನನಾಗು. ಈ ವಾಚನವನ್ನು ಮುಗಿಸುವ ಮೊದಲು ವಿಚಾರವೊಂದನ್ನು ಕೇಳುಗರ ಗಮನಕ್ಕೆ ತರಬೇಕು. ಇದು ವ್ಯಾಕರಣಕ್ಕೆ ಸಂಬಂಧಿಸಿದ್ದಾದರೂ ಇಲ್ಲಿನ ಸಂದರ್ಭದಲ್ಲಿ ಭಾಷಾ ಪ್ರಯೋಗದ ದೃಷ್ಟಿಯಿಂದ ಅರ್ಥಗರ್ಭಿತವಾದದ್ದಾಗಿದೆ. ಈ ವಿಶೇಷವೇನೆಂದರೆ, ಸಾಧನ ಪಂಚಕದ 5 ಶ್ಲೋಕಗಳಲ್ಲಿ ಉಪದೇಶಗಳು ಕರ್ಮಣಿ ಪ್ರಯೋಗದಲ್ಲಿ ಹೇಳಲ್ಪಟ್ಟಿರುವುದು. ಉದಾಹರಣೆಗೆ, ನೀನು ಗುರುವಿನ ಪಾದಸೇವೆಯನ್ನು ಮಾಡು ಎಂದು ಆದೇಶಿಸುವ ಬದಲಾಗಿ ಗುರುವಿನ ಪಾದಸೇವೆಯು ಮಾಡುವುದಾಗಲಿ ಎಂದು ಉಪದೇಶಿಸಲಾಗಿದೆ. ಕರ್ತರಿ ಪ್ರಯೋಗದಲ್ಲಿ ಹೇಳದಿರುವುದು, ಕರ್ತೃತ್ವ ಭಾವವು ಅಹಂಕಾರವನ್ನು ತೊರೆಯುವುದಕ್ಕೆ, ತನ್ಮೂಲಕ ಸ್ವಯಂ ಸಿದ್ಧವಾದ ಆತ್ಮವಸ್ತುವಿನ ಜ್ಞಾನದ ಅನಾವರಣಕ್ಕೆ ಪ್ರತಿಬಂಧಕವಾಗುತ್ತದೆ ಎನ್ನುವುದರ ಸೂಚನೆಯಾಗಿರಬಹುದು. ಮಾಡುವವನು, ಮಾಡಲ್ಪಡುವುದು ಮತ್ತು ಮಾಡುವಿಕೆ ಎಂಬ ತ್ರಿಪುಟಿಯು ಇರದೆ ಅದು ಕೇವಲ ಮಾಡಲಾಗುವ ಪ್ರಕ್ರಮವಾಗಬೇಕು ಎಂಬುವುದು ಇದರ ತಾತ್ಪರ್ಯ. ಆದುದರಿಂದಲೇ ಇವು ಉಪದೇಶಗಳು, ಅರ್ಥಾತ್ ಹಿತವಾದುದನ್ನು ತೋರಿಸುವ ನಲ್ನುಡಿಗಳು. ಭಾಷ್ಯಕಾರರ ವ್ಯಾಪಕವಾದ ಉಪದೇಶದ ಸಂಗ್ರಹವಾಗಿ, ನಿತ್ಯ ಪಾಠಕ್ಕೆ ಅನುಕೂಲವಾಗಿ ಸಾಧಕರಿಗೆ ಕೈಗನ್ನಡಿಯಾಗಿರುವ ಸಾಧನ ಪಂಚಕಂ ಎಂಬ ಸ್ತೋತ್ರದ ಪದ್ಯಮಾಲಿಕೆಯ ರೂಪದ ಈ ಅನುವಾದದ ಕೃತಿಯನ್ನು ಕೊಟ್ಟು ಪೂಜ್ಯ ಅಣ್ಣನವರು ಮಹದುಪಕಾರವನ್ನು ಮಾಡಿದ್ದಾರೆ. ಶ್ರೀ ವೇದಾಂತ ಸುಬ್ಬಯ್ಯ ಶಾಸ್ತ್ರಿಗಳ ಬೋಧನಾಕ್ರಮವನ್ನು ಚಿರಸ್ಥಾಯಿಯಾಗಿರಿಸಿದ್ದಾರೆ. ಎಲ್ಲರಿಗೆ ಮಂಗಳವಾಗಲಿ. ಓಂ ತತ್ಸತ್.